ರಾಜ್ಯ ರಾಜಕಾರಣದಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ದೊಡ್ಡ ದೊಡ್ಡ ನಾಯಕರ ಮಧ್ಯ ಈ ಜಿದ್ದಾಜಿದ್ದಿ ಶುರುವಾಗಿದೆ. ಆದರೆ ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ಮಧ್ಯ ಒಬ್ಬ ಯುವ ನಾಯಕನ ಹೆಸರು ಕೇಳಿ ಬರ್ತಾ ಇದೆ. ಅವರೇ ಪ್ರದೀಪ್ ಈಶ್ವರ್. ರಾಜ್ಯದಲ್ಲಿ ಇಷ್ಟೆಲ್ಲ ಪೈಪೋಟಿ ಚರ್ಚೆಗಳು ನಡೀತಾ ಇದ್ರು ಪ್ರದೀಪ್ ಈಶ್ವರ್ ಅವರು ಯಾಕೆ ಮೌನವಾಗಿದ್ದಾರೆ, ಎಲ್ಲೂ ಕೂಡ ಯಾಕೆ ಮಾತನಾಡ್ತಾ ಇಲ್ಲ, ಈ ಮೌನದ ಹಿಂದಿನ ಕಾರಣವೇನು? ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಚರ್ಚೆ ಶುರುವಾಗಿದೆ. ಪ್ರದೀಪ್ ಈಶ್ವರ್ ಅವರು ಡಿಕೆ ಶಿವಕುಮಾರ್ ಅವರ ಬಣದಲ್ಲೇ ಉಳಿದುಕೊಂಡ್ರ ಅಥವಾ ಸಿದ್ದರಾಮಯ್ಯ ಬಣ ಸೇರ್ಕೊಂಡ್ರ? ಪ್ರದೀಪ್ ಈಶ್ವರ್ ಅವರ ರಾಜಕೀಯ ನಡೆ ಏನು, ಇವರ ಮೌನದ ಮರ್ಮ ಏನು, ಇವರು ಯಾವ ಬಣಕ್ಕೆ ಸೇರಿದ್ದಾರೆ, ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೀತಾ ಇರುವ ಆಂತರಿಕ ಪೈಪೋಟಿಯು ರಾಜ್ಯ ರಾಜಕಾರಣದ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಸೂತ್ರದ ಬಗ್ಗೆ ಸ್ಪಷ್ಟತೆಯ ಕೊರತೆ ಪಕ್ಷದ ಶಾಸಕರಲ್ಲಿ ದ್ವಂದ್ವದ ನಿಲುವನ್ನ ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಕಿರಿಯ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರು ಮುಖ್ಯಮಂತ್ರಿ ಸ್ಥಾನದ ಚರ್ಚೆಗೆ ಬರುವುದು ಹಾಗೂ ಅವರು ಈ ಬಗ್ಗೆ ಮೌನವನ್ನ ವಹಿಸಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಏಕೈಕ ಉಪಮುಖ್ಯಮಂತ್ರಿಯಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಒಮ್ಮತಕ್ಕೆ ಬರಲು 2-3 ದಿನಗಳ ಮಾತುಕತೆ ಬೇಕಾಯಿತು ಮತ್ತು ಇದು ಪಕ್ಷವು ಅನುಸರಿಸುವ ಪ್ರಜಾಪ್ರಭುತ್ವ ಪದ್ಧತಿಯ ಫಲಿತಾಂಶ ಎಂದು ವಿವರಿಸಿದರು. ಆದರೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಯಾವುದೇ ಅಧಿಕೃತ ಸ್ಪಷ್ಟ ಘೋಷಣೆ ಇರಲಿಲ್ಲ. ಚುನಾವಣೆ ನಡೆದು ಸ್ವಲ್ಪ ಸಮಯದ ನಂತರವೇ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಎಂದು ಕೆಲವರು ಸಮರ್ಥಿಸಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪರ ಶಾಸಕರ ಒಲವು ಕೂಡ ಹೆಚ್ಚಿದೆ ಎಂದು ಇನ್ನು ಕೆಲವರು ಪ್ರತಿಪಾದಿಸುತ್ತಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ತಾನೇ ಸಿಎಂ ಆಗಿ ಇರುತ್ತೇನೆ ಎಂದು ಹೇಳಿಕೆಗಳನ್ನು ನೀಡಿದ್ದು ಇದು ಪಕ್ಷದೊಳಗೆ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದೆ. ಡಿಕೆ ಶಿವಕುಮಾರ್ ಬಣದಲ್ಲಿ ಈ ಬಿಸಿ ತೀವ್ರಗೊಂಡಿದ್ದು ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವರು ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದೊಳಗೆ ಬಣ ರಾಜಕೀಯ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಕಿರಿಯ ಶಾಸಕರು ತಮ್ಮ ರಾಜಕೀಯ ಭವಿಷ್ಯ ಮತ್ತು ಕ್ಷೇತ್ರಗಳ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಸೂಕ್ತ ಬಣವನ್ನ ಆಯ್ಕೆ ಮಾಡಬೇಕಾದ ಅಥವಾ ಜಾಣ್ಮೆಯ ತಟಸ್ಥ ನಿಲುವು ಅನುಸರಿಸಬೇಕಾದ ಒತ್ತಡಕ್ಕೆ ಒಳಗಾಗಿದ್ದಾರೆ. ಹಲವು ಶಾಸಕರು ಸಿದ್ದರಾಮಯ್ಯ ಪರ, ಹಲವರು ಡಿಕೆ ಶಿವಕುಮಾರ್ ಪರ ನಿಂತರೆ ಇನ್ನು ಕೆಲವರು ತಟಸ್ಥರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕಿರಿಯ ನಾಯಕರಾದ ಪ್ರಿಯಾಂಕಾ ಖರ್ಗೆ ಮತ್ತು ದಲಿತ ನಾಯಕರಾದ ವಿ.ಟಿ. ಮಾಪುರ ಅವರಂತಹವರು ಕೂಡ ಸಿಎಂ ಆಗುವ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ರಾಜಕೀಯ ಅನುಭವವಿಲ್ಲದಿದ್ದರೂ ಸಾಮಾನ್ಯ ಶಾಸಕರು ಕೂಡ ಮುಖ್ಯಮಂತ್ರಿ ರೇಸ್ನ ಬಗ್ಗೆ ಮಾತನಾಡುವುದು ಇದು ಹೈಕಮಾಂಡ್ಗೆ ಎಲ್ಲ ಆಕಾಂಕ್ಷಿಗಳನ್ನು ನಿರ್ವಹಿಸುವ ಸವಾಲನ್ನ ಎದುರಿಸಲು ಬಣಗಳೇ ಪ್ರಚಾರ ಮಾಡಿದ ಒಂದು ಕುಶಲ ತಂತ್ರವಾಗಿ ಗೋಚರಿಸುತ್ತೆ. ಇನ್ನು ಇಂತಹ ಪರಿಸ್ಥಿತಿಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅವರ ಹೆಸರೂ ಸಹ ಸಿಎಂ ರೇಸ್ನಲ್ಲಿ ಕೇಳಿಬಂದಿರೋದು ರಾಜಕೀಯ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಚರ್ಚೆಯಾಗಿದೆ. ಪ್ರದೀಪ್ ಈಶ್ವರ್ ಅವರ ರಾಜಕೀಯ ಪ್ರೊಫೈಲ್ ಅನ್ನ ಗಮನಿಸಿದ್ರೆ ಇವರು ಕರ್ನಾಟಕ ರಾಜಕಾರಣದ ಸಾಂಪ್ರದಾಯಿಕ ಮಾರ್ಗಗಳಿಂದ ಹೊರತಾದ ವ್ಯಕ್ತಿಯಾಗಿದ್ದು ಇವರ ಹೆಸರು ಸಿಎಂ ರೇಸ್ಗೆ ಪ್ರಸ್ತಾಪವಾಗಲು ನಿರ್ದಿಷ್ಟ ಕಾರಣಗಳಿವೆ. ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದು 2023ರಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಲು ಅಧಿಕಾರ ಸ್ವೀಕರಿಸಿದ್ರು. ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಇವರು ಪರಿಶ್ರಮ ನೀಟ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ಎಂಡಿ ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರನ್ನ ಗಳಿಸಿದ್ರು. ಪ್ರದೀಪ್ ಈಶ್ವರ್ ಅವರು ಸ್ವತಃ ತಮ್ಮ ರಾಜಕೀಯ ಗುರುಗಳ ಬಗ್ಗೆ ಸ್ಪಷ್ಟತೆಯನ್ನ ಹೊಂದಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತಾವು ಶಾಸಕರಾದ ಬಳಿಕ ಕರ್ನಾಟಕದ ಶಿಕ್ಷಣ ಸಚಿವನಾಗಿಯೇ ಕ್ಷೇತ್ರಕ್ಕೆ ಮರಳುತ್ತೇನೆ ಎಂದು ತಮ್ಮ ವಿದ್ಯಾರ್ಥಿಗಳಿಗೆ, ಕ್ಷೇತ್ರದ ಜನರಿಗೆ ಒಂದು ರೀತಿಯ ಪ್ರಾಮಿಸ್ ಅನ್ನ ಮಾಡಿದ್ರು. ಶಾಸಕರಾದ ನಂತರ ಇವರು ತಮ್ಮ ಆಕಾಂಕ್ಷೆಯನ್ನು ಸ್ವಲ್ಪ ಮುಂದೂಡಿರುವುದು ಕಂಡುಬರುತ್ತೆ. ಇವರು ಕ್ಷೇತ್ರದಲ್ಲಿ ಶಾಸಕರಾಗಿ ಹೇಗೆ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ನಾನು ಇನ್ನಷ್ಟು ಕಲಿಯಬೇಕು, ಇದೀಗ ನನ್ನ ಮೊದಲ ಗಮನ ಅದರ ಮೇಲೆ ಇದೆ ಎಂದು ಹೇಳಿದರು. ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್
ಬಣದಲ್ಲಿ ಗುರುತಿಸಿಕೊಳ್ಳದೆ ತಟಸ್ಥ ನಿಲುವು ತೆಗೆದುಕೊಳ್ಳುವುದು ಸಣ್ಣ ಶಾಸಕರಿಗೆ ರಾಜಕೀಯವಾಗಿ ಅನಿವಾರ್ಯವಾದ ತಂತ್ರವಾಗಿದೆ. ಪ್ರದೀಪ್ ಈಶ್ವರ್ ಅವರು ಅನುಸರಿಸ್ತಾ ಇರುವ ಮಾರ್ಗವೂ ಇದೆ ತಟಸ್ಥ ಸೂತ್ರವನ್ನ ಪ್ರತಿಬಿಂಬಿಸುತ್ತದೆ. ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಯ ಬಗ್ಗೆ ಪ್ರಶ್ನಿಸಿದಾಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಅತ್ಯಂತ ಜಾಣ್ಮೆಯಿಂದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ನನ್ನ ಕಣ್ಣುಗಳು ಇದ್ದ ಹಾಗೆ, ನನಗೆ ಇಬ್ಬರು ಬೇಕು, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದು ಹೇಳಿದರು. ಈ ಎರಡು ಕಣ್ಣುಗಳ ಹೇಳಿಕೆಯು ಕೇವಲ ಸೌಜನ್ಯದ ಮಾತಲ್ಲ, ಇದು ಆಂತರಿಕ ಬಣ ರಾಜಕೀಯದಲ್ಲಿ ಕಿರಿಯ ಶಾಸಕರು ಅನುಸರಿಸುವ ಅತ್ಯಂತ ಸುರಕ್ಷಿತವಾದ ತಂತ್ರ. ಪಕ್ಷದ ಇಬ್ಬರು ಉನ್ನತ ನಾಯಕರು ಪರಸ್ಪರ ಸಂಘರ್ಷದಲ್ಲಿರುವಾಗ ಇಬ್ಬರಲ್ಲಿ ಯಾರು ಭವಿಷ್ಯದಲ್ಲಿ ಅಧಿಕಾರವನ್ನು ಉಳಿಸಿಕೊಂಡರು ಅಥವಾ ಹೈಕಮಾಂಡ್ನಿಂದ ಪ್ರಬಲರಾದರೂ ಈಶ್ವರ್ ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಈ ತಟಸ್ಥ ಸಮಾನ ಗೌರವದ ನಿಲುವು ಅತ್ಯಗತ್ಯ. ಈ ಮೂಲಕ ಇವರು ಹೈಕಮಾಂಡ್ನ ಶಿಸ್ತಿಗೆ ಗೌರವ ನೀಡ್ತಾರೆ. ಏಕಕಾಲದಲ್ಲಿ ಎರಡು ಬಣಗಳ ವಿಶ್ವಾಸವನ್ನ ಸಂಪಾದಿಸಲು ಪ್ರಯತ್ನಿಸಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಅಧಿಕೃತವಾಗಿ ತಟಸ್ಥ ನಿಲುವನ್ನ ತೆಗೆದುಕೊಂಡಿದ್ದರೂ ಪ್ರಸ್ತುತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಬಲವಾಗಿ ಪ್ರತಿಪಾದಿಸಿದ್ದಾರೆ. ಇವರು ಸಾರ್ವಜನಿಕವಾಗಿ ರಾಜ್ಯದಲ್ಲಿ ಇರುವುದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಂದು ಹೇಳುವ ಮೂಲಕ ಬಿಜೆಪಿಯವರ ವಾಗ್ದಾಳಿಯನ್ನ ತಡೆದಿದ್ದಾರೆ. ಇದಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯರನ್ನ ಕಂಡರೆ ಬಿಜೆಪಿಯವರಿಗೆ ಭಯ ಎಂಬಂತೆ ಹೇಳಿಕೆಗಳ ಮೂಲಕ ಸಿದ್ದರಾಮಯ್ಯ ಅವರನ್ನ ಸಿಎಂ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಪ್ರಬಲವಾಗಿರುವ ಆಡಳಿತ ಪಕ್ಷದ ನಾಯಕನಿಗೆ ಬೆಂಬಲ ನೀಡುವುದು, ತಮ್ಮ ಕ್ಷೇತ್ರಕ್ಕೆ ಅನುದಾನ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ. ಹೀಗಾಗಿ ಇವರ ಹೇಳಿಕೆಗಳು ತಾಂತ್ರಿಕವಾಗಿ ಮತ್ತು ಕಾರ್ಯಕಾರಿ ಅಗತ್ಯತೆಗಳಿಗೆ ಅನುಗುಣವಾಗಿದೆ. ಆದರೆ ಕೆಲವು ವರದಿಗಳು, ಕರ್ನಾಟಕದಂತಹ ಮಾಧ್ಯಮಗಳು ಸಿಎಂ ಸ್ಥಾನಕ್ಕಾಗಿ ಶಾಸಕರ ಒಲವನ್ನು ಪಟ್ಟಿ ಮಾಡಿದಾಗ ಪ್ರದೀಪ್ ಈಶ್ವರ್ ಅವರ ಹೆಸರನ್ನು ಯಾವುದೇ ಬಣದ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿಲ್ಲ. ಇದು ಇವರು ಅನುಸರಿಸ್ತಾ ಇರುವ ಜಾಣ್ಮೆಯ ತಟಸ್ಥ ನೀತಿಯನ್ನ ಬಲಪಡಿಸುತ್ತೆ. ಇನ್ನು ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತು ಸಿದ್ದರಾಮಯ್ಯ ಸಿಎಂ ಆಗಿ ಇಬ್ಬರೊಂದಿಗಿನ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಪ್ರದೀಪ್ ಈಶ್ವರ್ ಅವರಿಗೆ ಅನಿವಾರ್ಯ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರನ್ನ ಮೊದಲ ಬಾರಿಗೆ ನೋಡಿದಾಗ ಇವರನ್ನ ಹುಚ್ಚ ಎಂದುಕೊಂಡಿದ್ದೆ ಎಂದಿದ್ದರು. ಆದರೆ ನಂತರ ಇವರು ಕಾಂಗ್ರೆಸ್ ಟಿಕೆಟ್ ಪಡೆದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಜಯವನ್ನ ಗಳಿಸಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ಎಂದು ಪ್ರಶಂಸಿಸಿದರು. ಈ ಮನ್ನಣೆಯು ಡಿ.ಕೆ. ಶಿವಕುಮಾರ್ ಬಣದ ಕಡೆಯಿಂದ ಪ್ರದೀಪ್ ಈಶ್ವರ್ಗೆ ಸಿಕ್ಕಿರುವ ಆರಂಭಿಕ ರಾಜಕೀಯ ರಕ್ಷಣೆಯನ್ನ ಸೂಚಿಸುತ್ತೆ. ಚಿಕ್ಕಬಳ್ಳಾಪುರವು ಹಳೆಯ ಮೈಸೂರು ಭಾಗಕ್ಕೆ ಹತ್ತಿರದಲ್ಲಿದ್ದು ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವ ದೊಡ್ಡದಿದೆ. ಹೀಗಾಗಿ ಪ್ರದೀಪ್ ಈಶ್ವರ್ ಅವರು ಡಿ.ಕೆ. ಶಿವಕುಮಾರ್ ಅವರೊಂದಿಗಿನ ಸಂಪರ್ಕವನ್ನು ನಿರಾಕರಿಸುವುದಿಲ್ಲ. ಈ ದ್ವಂದ್ವ ನಿಷ್ಠೆಯ ನಿರ್ವಹಣೆಯ ಮೂಲಕ ಇವರು ಬಣ ರಾಜಕೀಯದ ಅಪಾಯಗಳಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಯ ಬಗ್ಗೆ ಯಾವುದೇ ಬಣದ ಪರವಾಗಿ ಬಹಿರಂಗವಾಗಿ ಮಾತನಾಡದೆ ಮೌನ ವಹಿಸಿರುವುದು ಅಥವಾ ತಟಸ್ಥ ನಿಲುವು ಪ್ರದರ್ಶಿಸಿರುವುದು ಅವರ ರಾಜಕೀಯ ವರ್ಚಸ್ಸು ಮತ್ತು ಸ್ಥಾನಮಾನದ ಮೇಲೆ ಆಗಿರುವ ಆಂತರಿಕ ಮತ್ತು ಬಾಹ್ಯ ಒತ್ತಡಗಳ ಫಲಿತಾಂಶವಾಗಿದೆ. ಇನ್ನು ನಿಮ್ಮ ಪ್ರಕಾರ ಪ್ರದೀಪ್ ಈಶ್ವರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಬಣನ ಅಥವಾ ಸಿದ್ದರಾಮಯ್ಯ ಬಣನ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್